ಎಲ್ಲರೂ ಏನು ನೆಕ್ಸ್ಟ್ ಬರ್ತಾ ಇದೆಯಲ್ಲ ಭಾನುವಾರ, ಅದನ್ನು ಸೂಪರ್ ಸಂಡೇ ಮಾಡ್ಕೋಬೇಕು, ಒಂದಿಷ್ಟು ವೀಕೆಂಡನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಈಗಾಗಲೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೆ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ, ಅದರಲ್ಲೂ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಅದು ಸೂಪರ್ ಸಂಡೇ ಆಗಿರಲ್ಲ, ಒಂದು ರೀತಿಯಲ್ಲಿ ಬ್ಯಾಡ್ ಸಂಡೇ ಆಗುತ್ತಾ ಅನ್ನೋ ಒಂದು ಸುದ್ದಿ ಈಗ ಹೊರಗೆ ಬರ್ತಾ ಇದೆ. ಹೌದು, ರೋಹಿತ್ ಶರ್ಮಾ ಅವ್ರದ್ದು ಭಾನುವಾರ ಏನು ಲಾರ್ಡ್ಸ್ನಲ್ಲಿ ನಡೆಯುತ್ತಲ್ಲ ಆ ಮ್ಯಾಚ್, ಮೂರನೇ ಏಕದಿನ ಪಂದ್ಯ ಏನು ನಡೆಯುತ್ತೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಪಂದ್ಯ, ಅದು ಕೊನೆಯ ಪಂದ್ಯ ಆಗುತ್ತೆ. ಲಾರ್ಡ್ಸ್ನಲ್ಲಿ ನಡೆಯೋ ಮ್ಯಾಚು ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಜರ್ನಿಯ ಲಾಸ್ಟ್ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೀಗ ಹೊರಗೆ ಬರ್ತಾ ಇದೆ. ಹೌದು, ರೋಹಿತ್ ಶರ್ಮಾ ಅವರಿಗೆ BCCI ಈಗಾಗಲೇ ಒಂದು ಸಂದೇಶವನ್ನು ರವಾನೆ ಮಾಡಿದೆಯಂತೆ. ಅದ್ರ ಪ್ರಕಾರ ಲಾರ್ಡ್ಸ್ನಲ್ಲಿ ಏನು ಮ್ಯಾಚ್ ಆಗುತ್ತೆ ಆ ಮ್ಯಾಚು ಅವರ ಕೊನೆಯ ಮ್ಯಾಚ್ ಆಗುತ್ತೆ ಅಂತೇಳಿ ಬರ್ತಾ ಇದೆ ಸುದ್ದಿ. ಆ್ಯಕ್ಚುಲಿ ಎಲ್ಲ ಫ್ಯಾನ್ಸ್ಗಳಿಗೂ, ಬರೀ ಕೇವಲ ರೋಹಿತ್ ಶರ್ಮಾ ಫ್ಯಾನ್ಸ್ ಅಷ್ಟೇ ಅಲ್ಲ, ಕ್ರಿಕೆಟ್ನ ಏನು ಪ್ರೀತಿಸ್ತಾರೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಇದು ಬೇಸರದ ವಿಚಾರ. ಯಾಕಂತ ಹೇಳಿದ್ರೆ ರೋಹಿತ್ ಶರ್ಮಾ 2027ರ ವಿಶ್ವಕಪ್ ಆಡಬೇಕು ಅನ್ನೋ ಒಂದು ಕನಸನ್ನು ಹೊತ್ಕೊಂಡು ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬಾ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಹತ್ರ 10-15 kg ತಮ್ಮ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ರು. ಎಲ್ಲರಿಗೂ ಗೊತ್ತಾಯಿದೆ ರೋಹಿತ್ ಶರ್ಮಾ ಅವರು ಕಳೆದ 2 ವರ್ಷದ ಹಿಂದೆ ಹೆಂಗಿದ್ರು, ಈಗ ಹೇಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ. ಏನೋ ಒಂದು ಬದಲಾವಣೆ ಇತ್ತಲ್ಲ, ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಅದು ಮಾಡ್ಕೊಂಡಿದ್ದು 2027ರ ಒಂದು ವಿಶ್ವಕಪ್ಪನ್ನು ಹೇಗಾದರೂ ಮಾಡಿ ನಾನು ಆಡಲೇಬೇಕು, ಆ ಮೂಲಕ ಒಂದು ಕಪ್ಪನ್ನು ಎತ್ತಿ ಹಿಡಿಬೇಕು, ಏಕದಿನ ವಿಶ್ವಕಪ್ ಕಪ್ ಎತ್ತಿ ಹಿಡಿಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇತ್ತು. ಯಾಕಂತ ಹೇಳಿದ್ರೆ ಅವರು ಕ್ರಿಕೆಟ್ ನೋಡ್ಕೊಂಡು ಬಂದಿದ್ದು 50 ಓವರ್ಸ್ ಮ್ಯಾಚ್ಗಳನ್ನು. ಹಾಗಾಗಿ T20 ಬಗ್ಗೆ ಅಷ್ಟೇನೂ ಅವ್ರಿಗೆ ಒಲವಿಲ್ಲ ಅಂದ್ರೂ ಏಕದಿನ ಕ್ರಿಕೆಟ್ ಬಗ್ಗೆ ಅವರಿಗೆ ತುಂಬಾ ಒಲವು. ಅವ್ರು ಹೇಳ್ಕೊಂಡಿದ್ರು, ನನಗೆ ಏಕದಿನ ವಿಶ್ವಕಪ್ಪನ್ನು ಎತ್ತಿ ಹಿಡಿಬೇಕು, ಅದು ನನ್ನ ಒಂದು ಕನಸು ಅನ್ನೋದನ್ನು ಹೇಳ್ಕೊಂಡಿದ್ರು. ಆ ಕನಸು ಏನು 2023ರಲ್ಲಿ ಹತ್ತಿರದಲ್ಲಿತ್ತು, ಆದರೆ ಜಸ್ಟ್ ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಟೀಮ್ ಇಂಡಿಯಾದ ಒಂದಿಷ್ಟು ಎಡವಟ್ಟುಗಳಿಂದ ಅವತ್ತು ಅವರ ಕ್ಯಾಪ್ಟನ್ಸಿಯಲ್ಲಿ ಗೆಲ್ಲಬೇಕಾಗಿದ್ದಂತಹ ಒಂದು ವಿಶ್ವಕಪ್ ಕೈ ತಪ್ಪಿ ಹೋಯಿತು. ಇನ್ನು 2011ರಲ್ಲಿ ವಿಶ್ವಕಪ್ ಗೆದ್ದು ಆ ತಂಡದಲ್ಲಿ ಇರಬೇಕಾಗಿತ್ತು. ಆದರೆ ಅದೇನು ಹೇಳ್ತಾರಲ್ಲ, ಬ್ಯಾಡ್ ಲಕ್, ಕೆಲವರಿಗೆ ಒಂದು ಬ್ಯಾಡ್ ಲಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಬ್ಯಾಡ್ ಲಕ್ ರೋಹಿತ್ ಶರ್ಮಾ ಅವ್ರಿಗೂ ಆಗಿತ್ತು. ಆವಾಗ 15 ಏನು ಪ್ಲೇಯರ್ಸ್ಗಳು ಸೆಲೆಕ್ಟ್ ಆದರೂ ಆ ಸೆಲೆಕ್ಷನಲ್ಲಿ ರೋಹಿತ್ ಶರ್ಮಾ ಅವರು ಇರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ ಸೋತಾಗಲೂ ಅಷ್ಟೇ ಕಣ್ಣೀರಿಟ್ಟಿದ್ರು ಆಸ್ಟ್ರೇಲಿಯಾದಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಸೋತಾಗ. ನೆಕ್ಸ್ಟ್ 2023ರಲ್ಲಿ ಇನ್ನೇನು ಗೆದ್ದೇ ಬಿಟ್ವಿ, ಅವರ ನಾಯಕತ್ವದಲ್ಲೇ ಗೆದ್ದೇ ಬಿಟ್ವಿ ಅಂತೇಳಿತ್ತು, ಅವಾಗಲೂ ಸಹ ಸೋತ್ವಿ. ಆ ನಂತರದಲ್ಲಿ ಅವರು 2027ರ ವಿಶ್ವಕಪ್ಗೆ ಫುಲ್ಲು ತಯಾರಿಯನ್ನು ಮಾಡಿಕೊಂಡಿದ್ರು. 10 kg 10-12 kg ವೆಯ್ಟ್ ಲಾಸ್ ಮಾಡಿಕೊಂಡು ಏನೇನು ತಯಾರಿ ಮಾಡಿ, ಫಿಟ್ನೆಸ್ ಇರ್ಬೋದು, ಎಲ್ಲ ರೀತಿಯಲ್ಲೂ ತಯಾರಿಯನ್ನು ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಏನು ಬ್ಯಾಟಿಂಗ್ ವಿಚಾರದಲ್ಲೂ ಅಷ್ಟೇ ಒಂದಷ್ಟು ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ರು. ಆದರೆ ಇದೀಗ BCCI ಅವರಿಗೆ ಹೇಳಿದೆಯಂತೆ 40 ಆಯಿತು, ಈಗಾಗಲೇ 40ರ ಗಡಿಯಲ್ಲಿದ್ದಾರೆ. ನೆಕ್ಸ್ಟ್ ವರ್ಲ್ಡ್ ಕಪ್ ಆಗೋ ಟೈಮಲ್ಲಿ 41ಕ್ಕೆ ಬಂದು ನಿಂತ್ಕೋತಾರೆ. ಹಾಗಾಗಿ ಈಗಾಗಲೇ BCCI ಒಂದು ಸೂಚನೆಯನ್ನು ನೀಡಿದೆಯಂತೆ. ಏನು ಅಂತ ಹೇಳಿದ್ರೆ, ಲಾರ್ಡ್ಸ್ನಲ್ಲಿ ನೀವೇನು ಆಡ್ತಿರೋ ಲಾರ್ಡ್ಸ್ನಲ್ಲಿ ಆ ಮ್ಯಾಚು ಅದು ನಿಮ್ಮ ಕೊನೆಯ ಮ್ಯಾಚ್ ಆಗಿರುತ್ತೆ. ಆ ನಂತರದಲ್ಲಿ ನಿಮ್ಮನ್ನು ಟೀಮ್ ಇಂಡಿಯಾಗೆ ಆಯ್ಕೆ ಮಾಡುವ ವಿಚಾರದಲ್ಲಿ ನಿಮ್ಮನ್ನು ಪರಿಗಣಿಸೋಲ್ಲ, ನಾವು ಬೇರೆಯವರಿಗೆ ಆ ಜಾಗವನ್ನು ಕೊಡ್ತೀವಿ ಅಂತ ಒಂದು ಮಾತನ್ನು ಹೇಳಿದಾರಂತೆ. ಹಾಗಾಗಿನೇ ಲಾರ್ಡ್ಸ್ನಲ್ಲಿ ಏನು 19ನೇ ತಾರೀಕು ಮ್ಯಾಚ್ ನಡೆಯುತ್ತೆ, ಆ ಮ್ಯಾಚು ರೋಹಿತ್ ಶರ್ಮಾ ಅವರ ಕಡೆಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ ಆಗುತ್ತೆ ಅನ್ನೋ ಒಂದು ವರದಿ ಈಗಾಗಲೇ ನ್ಯಾಷನಲ್ ಮೀಡಿಯಾ ಚಾನಲ್ಗಳಲ್ಲಿ ಬರ್ತಾ ಇದ್ರು. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏಜ್ ಫ್ಯಾಕ್ಟರ್, ರೋಹಿತ್ ಶರ್ಮಾ 2027ರ ವಿಶ್ವಕಪ್ ಆಡೋದಕ್ಕೆ ಒಂದಿಷ್ಟು ತಯಾರಿಯನ್ನು ಮಾಡ್ತಾರೆ, ವೆಯ್ಟ್ ಲಾಸ್ ಮಾಡ್ಕೋತಾರೆ, ಎಲ್ಲ ಮಾಡಿದ್ರು. ಆದರೆ ಏಜ್ ಫ್ಯಾಕ್ಟರ್ ಬಂದಾಗ ಒಪ್ಕೊಳ್ಳೇಬೇಕಾಗುತ್ತೆ. 41 ವರ್ಷ ಆಗಿರುತ್ತೆ. 41 ವರ್ಷ ಆದಂತಹ ಸಂದರ್ಭದಲ್ಲಿ ಆಡಿಸೋದು ಹೇಗೆ ಏನು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋ ಒಂದು ಬಂದಾಗ ಅಲ್ಲಿ 36-37 ವರ್ಷ ಆಗಿದ ತಕ್ಷಣವೇ ಒಂದು ರೀತಿಯಲ್ಲಿ ರಿಟೈರ್ಡ್ಮೆಂಟ್ ಅನ್ನೋ ಒಂದು ಶಾಹರಿ ಬರೆದುಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರೋಹಿತ್ ಶರ್ಮಾಗೆ ಏಜ್ ಫ್ಯಾಕ್ಟರ್ ಇಂದಾಗಿ 2027ರ ವಿಶ್ವಕಪ್ ಆಡೋದು ಡೌಟ್ ಅಂತ ಹೇಳಲಾಗ್ತಿದೆ. ಲಾರ್ಡ್ಸ್ನಲ್ಲಿ ಏನು 3ನೇ ಏಕದಿನ ಕ್ರಿಕೆಟ್ ನಡೆಯುತ್ತೆ ಇಂಗ್ಲೆಂಡ್ ವಿರುದ್ಧ, ಅದು ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜರ್ನಿಯ ಕೊನೆಯ ಪಂದ್ಯ ಆಗುತ್ತೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಸದ್ಯಕ್ಕೆ ಸೂಪರ್ ಸಂಡೇ ಬದಲು ಅದೊಂದು ರೀತಿಯಲ್ಲಿ ಬೇಸರದ ಸಂಡೇ ಆಗುತ್ತೆ ಎಲ್ಲ ಫ್ಯಾನ್ಸ್ಗಳಿಗೂ. ರೋಹಿತ್ ಶರ್ಮಾ ಫ್ಯಾನ್ಸ್ಗಳಂತೂ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಕ್ರಿಕೆಟ್ ಫ್ಯಾನ್ಸ್ಗಳಿಗೂ ಎಲ್ಲರಿಗೂ ಒಂದು ರೀತಿಯಲ್ಲಿ ಅದು ಬೇಸರದ ಸಂಗತಿ. ಏನು ಮಾಡೋಕ್ಕಾಗಲ್ಲ, ಮುಂದೆ ಹೋಗ್ತಾ ಇರಬೇಕು. ಏಜ್ ಫ್ಯಾಕ್ಟರ್ ಇರೋದ್ರಿಂದ ರೋಹಿತ್ ಶರ್ಮಾ ಅವರು 2027ರ ವಿಶ್ವಕಪ್ ಆಡೋದಿಲ್ಲ. ಹಾಗಾದರೆ ನಿಮ್ಮ ಪ್ರಕಾರ
ಈಗೇನು ವರದಿ ಬರ್ತಾ ಇದೆ ಆ ವರದಿ ಪ್ರಕಾರ ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ನಲ್ಲಿ ನಡೆಯುವಂತಹ ಮ್ಯಾಚ್ ಅವರ ಕೊನೆಯ ಮ್ಯಾಚ್ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? 2027ರ ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾ ಅವರು ಇರಬೇಕಿತ್ತ? ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.